ಹಲೋ ಸ್ನೇಹಿತರೆ, ನಮಸ್ಕಾರ. ಸವಿ ಕ್ರಿಯೇಷನ್ಸಲ್ಲಿ ಇವತ್ತು ಒಂದು ಬ್ಯೂಟಿಫುಲ್ಲಾದ ಹಾಗೆಯೇ ಸುಲಭವಾಗಿ ಮಾಡಬಹುದಾದ ಕಸ್ಟರ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮೊದಲನೇದಾಗಿ ನಾನಿವತ್ತು ಸರ್ವನಿಗೆ ಸರ್ಪ್ರೈಸ್ ಕೊಡಬೇಕು. ಸ್ಕೂಲಿಂದ ಬಂದ ತಕ್ಷಣ ಅವನು ಫುಲ್ ಸರ್ಪ್ರೈಸ್ ಆಗಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅವನಿಗೆ ಚೂರು ಕೂಡ ಕ್ಲೂ ಕೊಟ್ಟಿಲ್ಲ ಇವತ್ತು. ನೋಡೋಣ ಅವನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಮೊದಲನೇದಾಗಿ ಅವನು ಅದೇ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಣ್ಣಗೆ ಮಾಡಿಕೊಡು ಅಮ್ಮ, ಬಿಸಿ ಏನು ಕುಡಿಯೋಕ್ಕೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಸೆಕೆ ಅಂದರೆ ಸೆಕೆ ಅಂತ ಹೇಳಿ ಶುರು ಮಾಡ್ತಾ ಇದ್ದಾನೆ. ಹಾಗಾಗಿ ದಿನಾ ಪಾನಕ ಅದು ಇದು ಕುಡಿತಾನೆ. ಬಟ್ ಇವಾಗ ಡಿಫ್ರೆಂಟ್ ಇರಲಿ, ಅವನು ಕೇಳ್ದೇ ಮಾಡಿಕೊಟ್ಟಾಗ ಅವನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡೋಣ ಅಂತ ಹೇಳಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಕಸ್ಟರ್ಡ್ ಪೌಡ್ರ್ ಖಾಲಿಯಾಗಿತ್ತು. ಮಾಡಬೇಕು ಅಂತ ಒಂದು ಆಸೆ ಇತ್ತು, ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಕೊನೆಗೆ ನೋಡಿದಾಗ ಕಸ್ಟರ್ಡ್ ಪೌಡ್ರ್ ಇಲ್ಲ. ಪರವಾಗಿಲ್ಲ, ಹಿಂದೆಲ್ಲ ನಾನು ಕಾರ್ನ್ಫ್ಲೋರಲ್ಲಿ ಕೂಡ ಮಾಡಿದ್ದೆ ಜೋಳದ ಹಿಟ್ಟಿಂದ. ಹಾಗಾಗಿ ಜೋಳದ ಹಿಟ್ಟಿತ್ತು, ಅದನ್ನೇ 2 ಚಮಚ ಒಂದು ಪಾತ್ರೆಗೆ ಹಾಕಿ ಸಕ್ಕರೆ, ನಮ್ಮ ಮನೆಯಲ್ಲಿ ಸಕ್ಕರೆ ಬಳಕೆ ತುಂಬಾ ಕಡಿಮೆ. ಈಗೇನಾದರೂ ಸ್ವೀಟ್ ಮಾಡಿದ್ರೂ ಒಂದು 4 ಚಮಚ ಸಕ್ಕರೆ ಕಡಿಮೆ ಹಾಕಿ ಮಾಡೋದಷ್ಟು ಒಳ್ಳೆಯದು ಅಂತ, ಅಷ್ಟು ಕಡಿಮೆ ತಿಂತೀವಿ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಾನು. ನೀವು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಸಕ್ಕರೆಯನ್ನು ಹಾಕಿ ಹಾಗೆಯೇ ಹಾಲನ್ನು ಕೂಡ ಹಾಕಿದೆ. ಹಾಲು ಹಾಕಿದ್ಮೇಲೆ ಹೀಗೆ ತಿರ್ಸ್ತಾ ಇರಬೇಕು, ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ. ಹಾಗೆಯೇ ಇನ್ನೊಂದೇನಂತ ಅಂದರೆ, ಇದನ್ನು ದೊಡ್ಡ ಉರಿಯಲ್ಲಿ ನೀವು ಯಾವತ್ತೂ ಬೇಯಿಸ್ಕೋಬೇಡಿ. ಏಕೆಂದರೆ ಅದು ಬೇಗ ಬೆಂದೋದಂಗಾಗತ್ತೆ, ರುಚಿ ಅಷ್ಟು ಚೆನ್ನಾಗಿರಲ್ಲ. ಅದೇ ಸಣ್ಣ ಊರಿನಲ್ಲಿ ನೀವು ಬೇಯಿಸ್ಕೊಂಡು ಈ ಥರ ಗಂಟಾಗದೇ ಇರೋ ಹೀಗೆ ಕಲಕ್ತಾನೆ ಇದ್ದರೆ ಅದು ಒಂಥರ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆಯೇ ನೀರನ್ನು ಬಳಸಬೇಡಿ. ನೀರನ್ನು ಬಳಸಿದ ತಕ್ಷಣ ಅದು ಫ್ರಿಜ್ಜಲ್ಲಿಟ್ಟವಾಗ ಆ ನೀರು ಅಂಶ ಅಷ್ಟು ಕೆಳಗಡೆ ಹೋಗಿಬಿಡತ್ತೆ. ಅದು ಒಮ್ಮೆ ಆ ನೀರಿನ ಇದಷ್ಟು ಕೆಳಗಡೆ ಹೋಗಿ ಅದು ಗಟ್ಟಿ ಹಾಕಿದ್ರೆ ಅದು ಮಿಶ್ರಣಗಳು ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ. ಹಾಗಾಗಿ ನೀರನ್ನು ಬಳಸಬೇಡಿ. ಗಟ್ಟಿಯಾದಂಥ ಹಾಲಲ್ಲೇ ಇದನ್ನು ಮಾಡಿದ್ರೆ ಚೆನ್ನಾಗಾಗತ್ತೆ. ಮತ್ತೊಂದೇನಪ್ಪ ಅಂತ ಅಂದರೆ, ಇದು ತುಂಬ ಗಟ್ಟಿ ಮಾಡ್ಕೋಬಾರ್ದು. ಯಾಕೆಂದರೆ ಅದು ತಣ್ಣಗಾದ ತಕ್ಷಣ ಮತ್ತೂ ಜಾಸ್ತಿ ಗಟ್ಟಿ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ನೀರಾಗಿದ್ದಾಗಲೇ ಸ್ಟವ್ನ ಆಫ್ ಮಾಡಿ, ಆಫ್ ಮಾಡಿದ್ಮೇಲೂ ಈ ಥರ ಹಿಂಗೆ ಮಾಡ್ತಾಯಿದ್ರೆ, ಅಂದರೆ ನಿಮಗೆ ಟೈಮ್ ಇದೆ ಮಾಡಬಹುದು ಅಂತ ಅಂದರೆ, ಚೆನ್ನಾಗಿ ಬರಬೇಕು ಅಂದರೆ ಈ ಥರ ನೀವು ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಅದಿಲ್ಲ ನೀವು ಮಿಕ್ಸಿ ಕೂಡ ಹಾಕ್ಬೋದು. ಬ್ಲೆಂಡರ್ ಇದ್ದರೆ, ಕೇಕೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಬ್ಲೆಂಡರ್ ಇದ್ದರೆ ಬ್ಲೆಂಡರಲ್ಲಿ ಕೂಡ ಮಾಡ್ಕೋಬೋದು. ನನಗೆ ಒಂದೆಂತಾಯಿತು ಅಂತ ಅಂದರೆ, ನಾನು ಹಣ್ಣುಗಳನ್ನು ಎಲ್ಲ ಹೆಚ್ಚಿ ಅದನ್ನು ಸ್ವಲ್ಪ ಒಂದು 1/4 ಭಾಗದಷ್ಟು ಅದನ್ನು ಬೀಸಿ ಕೂಡ ಹಾಕ್ತೀನಿ, ಮಿಕ್ಸಿ ಮಾಡಿ ಈ ಮಿಶ್ರಣಕ್ಕೆ ಹಾಕ್ತೀನಿ ಕಡೆಗೆ ಲಾಸ್ಟಲ್ಲಿ, ಎಲ್ಲ ತಣ್ಣಗಾದಮೇಲೆ. ಬಟ್ ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು ನೋಡಿ. ಬ್ಲೆಂಡರ್ ಕೂಡ ನಾನು ಇಟ್ಕೊಂಡಿದ್ದೆ ಒಂದು ಸಲ ಅದನ್ನು ಮಾಡಿಬಿಡೋಣ ಅಂತ, ಆದರೆ ಕರೆಂಟ್ ಹೋಗಿಬಿಡ್ತು. ಸೊ ಹಂಗಾಗಿ ನಾನು ಕೈಯಲ್ಲೇ ಆ ಥರ ತಿರುಗ್ತಾ ಬಂದೆ. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟು. ತುಂಬ ಹೊತ್ತು ಆ ಥರ ತಿರುಗಿಸ್ತಾನೆ ಇದ್ದೆ, ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನೀವು ಹಾಗೆ ಕೂಡ ಮಾಡಬಹುದು. ಹಾಗೆಯೇ ಇಲ್ಲಿ ವೆನಿಲಾ ಎಸೆನ್ಸನ್ನು 1 ಡ್ರಾಪ್ನಷ್ಟು ಹಾಕಿದ್ದೀನಿ. ಅದು ವೆನಿಲಾ ಎಸೆನ್ಸ್ ಇರಬಹುದು, ಸಕ್ಕರೆ ಇರಬಹುದು. ನಾವು ಸ್ವಲ್ಪ ಮೈಲ್ಡಾಗಿ ಅದನ್ನು ಬಳಸಿದಾಗ ನಮಗೆ ಒಂದು ಬೌಲ್ನ ತಿಂದವಾಗ ಒಂಥರ ಹಿತ ಅನಿಸುತ್ತೆ. ಅದೇ ಜಾಸ್ತಿ ಎರಡೂ ಪ್ರಮಾಣವನ್ನು ಜಾಸ್ತಿ ಮಾಡಿದಾಗ ಅದು ಒಂಥರ ಹಿತ ಅನಿಸಲ್ಲ. ಒಂದು ಸ್ವಲ್ಪ ತಿಂತಿದ್ದಾಗೇ ಬಾಯಿ ಕಟ್ಟಿದಂಗೆ ಆಗುತ್ತೆ, ಮುಖ ಕಟ್ಟೋದು ಅಂತ ಹೇಳ್ತಾರಲ್ಲ, ಆ ಥರ ಆಗಿಬಿಡುತ್ತೆ. ನಾವು ದೊಡ್ಡವ್ರು ಹೆಂಗೂ ಸಕ್ಕರೆ ಎಲ್ಲ ಕಡಿಮೆ ತಿನ್ನಬೇಕು ಓಕೆ ಅಂತ ಹೇಳಿ ನಮಗೆ ತೆಕ್ಕೊಂಡು ತುಂಬ ಹಿಂದೆ ಮಕ್ಕಳಿಗೆ ಅಂತ ಸವಿ ಇರ್ಬೋದು, ಸರ್ವನಿಗಿರ್ಬೋದು, ನಾನು ಸ್ವಲ್ಪ ಸಕ್ಕರೆನ ಇನ್ನೊಂದು 2-3 ಚಮಚ ಹಾಕಿ ಮಾಡಿಕೊಟ್ಟಿದ್ದೆ. ಆದರೆ ಅವರು ಒಂದು ಸ್ವಲ್ಪ ತಿನ್ನಬೇಕಾದ್ರೆ, ಅಯ್ಯೋ ಇದು ಮುಖ ಕಟ್ಟದಂಗೆ ಆಗುತ್ತೆ, ಸಾಕು ನನಗೆ ಇಷ್ಟೆಲ್ಲ ಬೇಡ ಅಂತ ಹೇಳಿ ಹಾಗೆ ಬಿಟ್ಟಿದ್ರು. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಕೊಟ್ಟಾಗ
ಚೂರು ತಿಂದರು. ಹಾಗೆ ಅಂದರೆ ಸಕ್ಕರೆ ಮತ್ತು ಇದು ಎರಡೂ ಕೂಡ ಮೈಲ್ಡ್ ಆಗಿದ್ದರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಹಿತ ಅನಿಸುತ್ತೆ. ಒಂದು ಬೌಲನ್ನು ಆರಾಮಾಗಿ ತಿನ್ಬಹುದು. ಇಲ್ಲ ಅಂದರೆ ಅದೇ ಮುಖ ಕೆಟ್ಟದಾಗ ಆಗುತ್ತೆ. ಓಕೆ, ನಾನೀಗ ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿದೆ. ಹಾಗೆಯೇ ಮನೇಲಿರುವಂತಹ ಹಣ್ಣುಗಳನ್ನು, ಕೆಲವಷ್ಟು ಹಣ್ಣುಗಳನ್ನು ನಾನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ನಿಮ್ಮ ಮನೇಲಿ ನಿಮ್ಗೆ ಯಾವ್ಯಾವ ಹಣ್ಣು ಇರುತ್ತೋ ಆ ಥರದ್ದನ್ನು ನೀವು ಕಟ್ ಮಾಡಿ ಹಾಕ್ಬೋದು. ಆದಷ್ಟು ಹುಳಿ ಅಂಶ ಇಲ್ಲದೆ ಇರುವಂತಹ ಹಣ್ಣುಗಳನ್ನು ಬಳಸಿ. ಯಾಕೆಂದರೆ ನಾವಿಲ್ಲಿ ಹಾಲನ್ನು ಬಳಸಿರೋದ್ರಿಂದ ಹುಳಿ ಅಂಶ ಇರುವಂತಹ ಹಣ್ಣುಗಳನ್ನು ಬಳಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಉದಾಹರಣೆಗೆ ಕಿತ್ತಳೆ ಹಣ್ಣು ಇರ್ಬೋದು, ಮೂಸುಂಬೆ ಹಣ್ಣು ಕೆಲವು ಸಲ ಹುಳಿ ಬರುತ್ತೆ ಮತ್ತು ಇದ್ರ ಜೊತೆ ಹೊಂದ್ಕೊಳ್ಳೋದು ಇಲ್ಲ. ಹಾಗೆ ಕೆಲವು ಸಲ ಸೇಬು ಕೂಡ ಹುಳಿ ಬರುತ್ತೆ. ಸೇಬು ಮತ್ತು ಬಾಳೆಹಣ್ಣುಗಳು ಕೂಡ ಹುಳಿಯ ಅಂಶ ಇರುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವೀಟಾಗಿರುವಂತಹ ಹಣ್ಣುಗಳನ್ನು ಹಾಕೋಬೋದು. ಚಿಕ್ಕು ಹಣ್ಣು, ಸೇಬು ಹಣ್ಣು ಅಷ್ಟೇ ಒಂದು ಸಲ ನೋಡ್ಕೊಳ್ಳಿ. ಸಿಹಿ ಇತ್ತು ಅಂದರೆ ಕೆಲವೊಂದು ಜಾತಿಯ ಹಣ್ಣುಗಳು, ಅಂದರೆ ಹಣ್ಣುಗಳಲ್ಲ ಸಾರಿ, ಕೆಲವೊಂದು ಜಾತಿಯ ಸೇಬು ಸ್ವಲ್ಪ ಹುಳಿ ಬರುತ್ತೆ. ಈ ಚಿಕ್ಕ ಚಿಕ್ಕ ಸೇಬು ಬರುತ್ತೆ, ಅದೆಲ್ಲ ಹುಳಿ ಬರುತ್ತೆ. ಸೊ ಹಂಗಾಗಿ ಆ ಥರದ್ದೆಲ್ಲ ನೋಡಿಕೊಂಡು ಆದಷ್ಟು ಹಾಕ್ಕೊಂಡು ತಿನ್ನೋದು ಒಳ್ಳೆಯದು. ಹಾಗೆಯೇ ಮೇಲಿಂದ ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕ್ಕೋಬೋದು. ದ್ರಾಕ್ಷಿ, ಗೋಡಂಬಿ, ಅದೇ ಮಕ್ಕಳಿಗೆ ಯಾವ್ದ್ಯಾವ್ದು ಹೆಲ್ತ್ಗೆ ಇಂಪಾರ್ಟೆಂಟು ಒಳ್ಳೆಯದು ಅಂತ ನೋಡಿಕೊಂಡು ಹಾಕ್ಕೋಬೋದು. ಪಿಸ್ತಾ ನನ್ನ ಹತ್ರ ಖಾಲಿ ಆಗೋಗಿತ್ತು. ಮೊನ್ನೆ ತಾನೇ ಮಗಳಿಗೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿ ಕಳಿಸಿದ್ದೆ ಬೆಂಗಳೂರಿಗೆ. ಹಾಗಾಗಿ ಅದಕ್ಕೆ ಯೂಸ್ ಮಾಡಿರೋದ್ರಿಂದ ಖಾಲಿ ಆಗೋಗಿತ್ತು. ಪಿಸ್ತಾ ಕೂಡ ಹಾಕ್ಬೋದು, ಬಾದಾಮಿ ಕೂಡ ಹಾಕ್ಕೋಬಹುದು. ಹಾಗೆ ನೋಡಿ, ಇದನ್ನೀಗ ಒಂದು ಬಾಕ್ಸಿಗೆ, ಸ್ಟೀಲ್ ಬಾಕ್ಸಿಗೆ ಹಾಕಿದ್ದೀನಿ ನಾನು. ನೀವು ಪ್ಲಾಸ್ಟಿಕ್ ಬಾಕ್ಸು ಅಥವಾ ಗಾಜಿನ ಬಾಕ್ಸ್ಗಳಿಗೆ ಕೂಡ ನೀವು ಹಾಕಿ ಅದನ್ನು ಫ್ರಿಜ್ಜಲ್ಲಿ ಇಡ್ಬೋದು. ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ. ಫ್ರಿಜ್ನಲ್ಲಿ ಸೆಟ್ ಆಗೋದಕ್ಕೆ ಬಿಡ್ತೀನಿ. ಕರೆಂಟು ಬರಬಹುದು, ಬರದೇ ಇದ್ದರೂ ಓಕೆ. ಏಕೆಂದರೆ ಫ್ರಿಜ್ಜು ಹಾಗೆ ಸ್ವಲ್ಪ ಹೊತ್ತು ಓಕೆನಲ್ಲ, ಮತ್ತು ಇದು ಗಟ್ಟಿಯಾಗುವ ಅವಶ್ಯಕತೆ ಇಲ್ಲ. ಹಾಗಾಗಿ ಐಸ್ ಕ್ರೀಮ್ ಆದರೆ ಗಟ್ಟಿ ಆಗಬೇಕಾಗತ್ತೆ, ಬಟ್ ಇದು ಗಟ್ಟಿ ಆಗುವ ಅವಶ್ಯಕತೆ ಇಲ್ವಲ್ಲ. ಹಾಗಾಗಿ ನಡೆಯುತ್ತೆ. ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಅಲ್ಲಿ ಫುಲ್ ಐಸ್ ಕಟ್ಟಿದೆ. ಹಾಗಾಗಿ ಅವನು ಬರೋ ಅಷ್ಟರಲ್ಲಂತೂ ಫುಲ್ ಕೂಲಾಗಿ ಆರಾಮಾಗಿ ಚಿಲ್ಲಾಗಿ ಸಿಗುತ್ತೆ ನನಗೆ. ಓಕೆ, ಬ್ಲೆಂಡರ್ ತೆಗೆದಿಟ್ಕೊಂಡಿದ್ದೇ ಬಂತು. ಇದಿಷ್ಟು ಆಗೋ ತನಕ ಕರೆಂಟ್ ಬಂದಿಲ್ಲ. ಆ್ಯಕ್ಚುಲಿ ನಾನು ಇನ್ನೇನು ಫ್ರಿಜ್ಜಲ್ಲಿ ಇಟ್ಟು ಒಂದು 2 ನಿಮಿಷ ಆಗ್ತಿದ್ದ ಹಾಗೇ ಕರೆಂಟ್ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಓಕೆ. ಬಟ್ ಅದು ಚಿಲ್ಲಾಗೋದಕ್ಕಾದರೂ ಸಿಕ್ತಲ್ಲ, ಅಷ್ಟೇ ಸಂತೋಷ. ನೋಡಿ, ಇವಾಗ ಒಂದು ಸರ್ವನ್ನ ಕರ್ಕೊಂಡು ಬಂದಿದ್ದೀನಿ ಸ್ಕೂಲಿಂದ. ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಟೆಕ್ಸ್ಚರು. ನೋಡಿ, ಇಷ್ಟೇ ತಿಕ್ಕಾಗಿ ಇರಬೇಕು. ಇದಕ್ಕೂ ಜಾಸ್ತಿ ಇರಬಾರ್ದು, ಇದಕ್ಕೂ ಕಡಿಮೆ ಕೂಡ ಆಗಬಾರ್ದು. ಕಡಿಮೆ ಆದರೂ ಕೂಡ ಅದೊಂಥರ ರುಚಿನೇ ಹೊರಟೋಗುತ್ತೆ. ಸೊ ಈಗ ಬೌಲ್ಗೆ ಹಾಕೋಣ. ಅವನು ಕೂಡ ಸ್ಕೂಲಿಂದ ಬಂದು ಆ ಕಡೆ ಆಟ ಆಡ್ತಾ ಇದ್ದಾನೆ. ನೋಡೋಣ ಸರ್ಪ್ರೈಸು ಅವನ ಮುಖದಲ್ಲಿ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಕಬೇಕಾದ್ರೂ ಅಷ್ಟೆ. ನೀವು ನಿಮ್ಮ ಮನೇಲಿ ಹೀಗೆ ಮಾಡ್ತೀರಾ? ಸರ್ಪ್ರೈಸ್ ಮಕ್ಕಳಿಗೆ ಕೊಡಬೇಕು ಅಂತ ಅಂದ್ಕೊಂಡಾಗ ಅವ್ರು ಬರುವಾಗ ಇದೇ ಥರ ಕಾತರ ನಿಮಗೂ ಇರುತ್ತಾ? ದಯವಿಟ್ಟು ಹೇಳಿ, ಆಯಿತಾ? ನೋಡೋಣ. ಮೇಲ್ಗಡೆ ಮತ್ತು ಕೂಡ ನೀವು ಗಾರ್ನಿಷ್ ಏನಾದರೂ ಮಾಡ್ಕೋಬೋದು. ತಗೊಂಡು ಹೋಗ್ತೀನಿ. ಸರ್ವ ಆ ಕಡೆ ಆಟ ಆಡ್ತಾ ಇದ್ದಾನೆ. ನೋಡೋಣ. ಸರ್ವ, ಸರ್ಪ್ರೈಸ್. ವಾವ್, ಥ್ಯಾಂಕ್ ಯು.
ಥ್ಯಾಂಕ್ ಯು. ಹೆಂಗಿದ್ದು ಅಂತ ನೋಡಿ ಹೇಳು. ಹೋಮ್ ಮೇಡಾ? ಕಸ್ಟರ್ಡ್ ಚೆನ್ನಾಗಿದೆ. ಚೆನ್ನಾಗಿದ್ದಾ? ಸಕ್ಕರೆ ಎಲ್ಲ ಸಾಕಾ? ಹಾಂ.